ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ಇವತ್ತಿನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಹಳೆ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೆ ಅಂತಂದರೆ, ಆಂಧ್ರ ಪ್ರದೇಶನಲ್ಲಿ ಬರೋಂತಹ ಯಾವ್ಯಾವ ಜಿಲ್ಲೆಗಳು ಬರ್ತದೆ, ಮತ್ತು ಆಂಧ್ರ ಪ್ರದೇಶಕ್ಕೆ ಯಾವುದು ಬಂದು ರಾಜಧಾನಿ, ಮತ್ತು ಆಮೇಲೆ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದೆ, ಮತ್ತು ಆಮೇಲೆ ಯಾವ ಜಿಲ್ಲೆಯಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಇದೆ, ಮತ್ತು ಆಮೇಲೆ ಯಾವ ಜಿಲ್ಲೆಗಳಲ್ಲಿ ಸಮ ಜನಸಂಖ್ಯೆ ಇದೆ, ಅದ್ರ ಬಗ್ಗೆ ನಾನು ಹಳೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀನಿ ಅಂದರೆ, ತೆಲಂಗಾಣ ಡಿಸ್ಟಿಕ್ನಲ್ಲಿ ಯಾವ್ಯಾವ ಜಿಲ್ಲೆಗಳು ಬರ್ತದೆ, ಮತ್ತು ಆಮೇಲೆ ಈ ತೆಲಂಗಾಣಕ್ಕೆ ರಾಜಧಾನಿ ಯಾವುದು, ಮತ್ತು ಆಮೇಲೆ ಈ ತೆಲಂಗಾಣದಲ್ಲಿ ಬರುವಂತಹ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದೆ, ತೆಲಂಗಾಣದಲ್ಲಿ ಬರುವಂತಹ ಯಾವ ಜಿಲ್ಲೆಯಲ್ಲಿ ಕಡಿಮೆ ಜನಸಂಖ್ಯೆ ಇದೆ, ಮತ್ತು ಈ ತೆಲಂಗಾಣದಲ್ಲಿ ಬರುವಂತಹ ಯಾವ ಜಿಲ್ಲೆಗಳಲ್ಲಿ ಸಮಸಂಖ್ಯೆ ಜನಸಂಖ್ಯೆ ಇದೆ, ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಪ್ರಸ್ತಾಪ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಈ ತೆಲಂಗಾಣ ಜಿಲ್ಲೆಯಲ್ಲಿ ಒಟ್ಟು 33 ಜಿಲ್ಲೆಗಳಿದೆ. ಮತ್ತು ಈ ಜಿಲ್ಲೆಗಳು ಯಾವುದ್ಯಾವುದು ಅಂತ ಹೇಳಿದ್ರೆ, ಮೊದಲನೇ ಜಿಲ್ಲೆ ಹೆಸರು ಬಂದ್ಬಿಟ್ಟು ಆದಿಲಾಬಾದ್ ಅಂತ, ಮತ್ತು ಎರಡನೇ ಜಿಲ್ಲೆ ಬಂದುಬಿಟ್ಟು ಭದ್ರಾದ್ರಿ ಕೊತ್ತಗುಡಂ ಅಂತ, ಮೂರನೇದು ಬಂದು ಹನುಮಕೊಂಡ ಅಂತ, ನಾಲ್ಕನೇದು ಬಂದು ಹೈದರಾಬಾದ್ ಅಂತ, ಐದನೇದು ಬಂದು ಜಾಗ್ಟಿಯಲ್ ಅಂತ, ಆರನೇದು ಬಂದು ಜನ್ಗೋನ್ ಅಂತ, ಏಳನೇದು ಬಂದು ರಾಜಶೇಖರ್ ಬುಟಾಪೋಲಿಗ್ ಅಂತ, ಎಂಟನೇದು ಬಂದು ಜೋಗುಳಾಂಬ ಗೋದ್ವಾಲ್ ಅಂತ, ಒಂಬತ್ತನೇದು ಬಂದು ಕಾಮರೆಡ್ಡಿ ಅಂತ, ಹತ್ತನೇದು ಬಂದು ಕರೀಂನಗರ್ ಅಂತ, 11ನೇದು ಬಂದು ಖಾಮಂ ಅಂತ, 12ನೇದು ಬಂದು ಕಮರಂಬ ಭೀಮ್ ಆಸಿಫಾಬಾದ್, 13ನೇದು ಬಂದುಬಿಟ್ಟು ಮಹಬೂಬಾಬಾದ್, 14ನೇದು ಬಂದು ಮಂಚೇರಿಯಲ್, 15ನೇದು ಬಂದು ಮೆಡಕ್, 16ನೇದು ಬಂದು ಮೆಡಕ್, ಅದಾದಮೇಲೆ 17ನೇದು ಬಂದುಬಿಟ್ಟು ಮೆದಿಹಾಲ್ ಮಲ್ಕಾಜ್ಗಿರಿ ಅಂತ, 18ನೇದು ಬಂದು ಮುಳುಗು, 19ನೇದು ಬಂದು ನಾಗರ್ ಕರ್ನೂಲ್, 20ನೇದು ಬಂದು ನಳಗೊಂಡ, 21ನೇದು ಬಂದು ನಾರಾಯಣ್ಪೇಟ್, 22ನೇದು ಬಂದು ನಿಜಾಮಾಬಾದ್, 23ನೇದು ಬಂದು ಪೆಡಾಪೋಲಿ, 24ನೇದು ಬಂದು ರಾಜಣ್ಣ ಸಿರಿಯಾಳ, 25ನೇದು ಬಂದು ರಂಗಾರೆಡ್ಡಿ, 26ನೇದು ಬಂದು ಸಂಗಾರೆಡ್ಡಿ, 27ನೇದು ಬಂದು ಸಿದ್ದಿಪೇಟ್, 28ನೇದು ಬಂದು ಸೂರ್ಯಾಪೇಟ್, 29ನೇದು ಬಂದು ವಿಕಾರಾಬಾದ್, 30ನೇದು ಬಂದು ವನಪಾರತಿ, 30ನೇದು ಬಂದು ವಾರಂಗಲ್ ರೂರಲ್, 32ನೇದು ಬಂದು ವಾರಂಗಲ್ ಅರ್ಬನ್, 33ನೇದು ಬಂದು ಯಾದಗಿರಿ ಬೇಷನ್ಗಿರಿ. ಈ ಎಲ್ಲ ಜಿಲ್ಲೆಗಳು ಬಂದುಬಿಟ್ಟು ಈ ತೆಲಂಗಾಣದಲ್ಲಿ ಬರುವಂತಹ ಜಿಲ್ಲೆಗಳು. ಮತ್ತು ಆಮೇಲೆ ಈ ತೆಲಂಗಾಣಕ್ಕೆ ಯಾವುದು ಬಂದು ತುಂಬ ಜನಸಂಖ್ಯೆ ಹೊಂದಿದೆ ಅಂತಂದರೆ, ಜನಸಂಖ್ಯೆ ಅಲ್ಲ, ಯಾವುದು ಬಂದು ರಾಜಧಾನಿ ಅಂತಂದರೆ ಹೈದರಾಬಾದ್. ಮುಂಚೆ ಈ ಆಂಧ್ರ ಪ್ರದೇಶ ತೆಲಂಗಾಣ ಎಲ್ಲ ಒಟ್ಟಿಗೆ ಇತ್ತು, ಅವಾಗ ಡಿವೈಡೆಡ್ ಆಗಿರಲಿಲ್ಲ. ಇವಾಗ ಈ ಆಂಧ್ರ ಮತ್ತು ತೆಲಂಗಾಣ ಸಪ್ರೇಟ್ ಸ್ಟೇಟ್ ಆಗಿದ್ದಾವೆ. ಈ ಆಂಧ್ರಕ್ಕೆ ಇದು ರಾಜಧಾನಿ ಬಂದ್ಬಿಟ್ಟು ಅಮರಾವತಿ ಅಂತ, ಈ ತೆಲಂಗಾಣಕ್ಕೆ ರಾಜಧಾನಿ ಬಂದ್ಬಿಟ್ಟು ಹೈದರಾಬಾದ್ ಅಂತ. ಈ ಹೈದರಾಬಾದ್ನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದೆ. ಮತ್ತು ಆಮೇಲೆ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಕರೆಕ್ಟಾಗಿ ಈ ಜಿಲ್ಲೆಗಳ ಹೆಸರನ್ನು ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಏನಾದ್ರು ತಪ್ಪಾಗಿದ್ದರೆ ಸರಿ ಮಾಡ್ಕೊಳ್ಳಿ. ಮತ್ತು ಆಮೇಲೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ವಿಷಯದ ಬಗ್ಗೆ ಮಾತಾಡ್ತೀನಿ. ಮತ್ತು ಆಮೇಲೆ ಬೇರೆ ಯಾವ್ದಾರ ಹೊಸದು ಯಾವ್ದ್ರ ಬಗ್ಗೆನಾರ ತಗೊಂಡು ಅದ್ರ ಬಗ್ಗೆ ಮಾತಾಡ್ತೀನಿ. ನಾನು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.